Good morning, children. Today we have discussed the poem I Am the Land. This poem was written by Martina de Belgenta. About the poetess, Flora de Belgenta was born near Milan, Italy in 1949. She received her BA in poetry and recording media from Mills College and MFA in visual arts from University of California at San Diego. She was founder of the feminist publishing house Kelsey Street Press of Berkeley in 1997. Her poetry has appeared in anthologies and magazines in Canada, Italy, Britain, Australia and the USA. ಮೆರಿನಾ ಡಿ ಬೆಲ್ಗೆಟ್ ಅಂತಕ್ಕಂತಹ ಪೊಯೆಟೆಸ್ ಕವಿಯತ್ರಿ ಬರೆದಿರುವಂತಹ ಈ ಒಂದು ಪದ್ಯದಲ್ಲಿ ಐ ಆಮ್ ದ ಲ್ಯಾಂಡ್ ಅಂದರೆ ಇಲ್ಲಿ ಸ್ಪೀಕರ್, ಲ್ಯಾಂಡ್ ಅಂದರೆ ಸ್ಪೀಕರ್ ತನ್ನನ್ನೇ ಅಂದರೆ ಈ ಏನು ಪೊಯೆಟಿಸ್ ಇದಲ್ಲ ಅವರೇ ಸ್ಪೀಕರ್ ಆಗಿ ಅಂದರೆ ಹೇಳುಗಾರರಾಗಿ ಅಥವಾ ಅದನ್ನ ಬರಿತಕ್ಕಂಥವರಾಗಿ ಭೂಮಿಯ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಅದಕ್ಕೆ ಐ ಆಮ್ ದ ಲ್ಯಾಂಡ್ ಅಂದರೆ ದ ಸ್ಪೀಕರ್, ವಾಯ್ಸ್ ಆಫ್ ದ ಪೊಯಮ್, ವಾಯ್ಸ್ ಆಫ್ ದ ಪೊಯೆಟ್ ಅಂದರೆ ಈ ಕವಿತೆಯ ಒಂದು ಧ್ವನಿಯಾಗಿ ಅವರು ತನ್ನನ್ನೇ ಒಂದು ಭೂಮಿಯಾಗಿ, ಭೂಮಿ ಯಾವ ಥರ ಸಹಿಸ್ಕೊಳ್ತಾಳೆ, ಯಾವ ಥರ ತಾಳ್ಮೆಯಿಂದ ಇರ್ತಾಳೆ ಅಂತಕ್ಕಂತಹ ಮಾತನ್ನ ಅವರೇ ಹೇಳಿರ್ತಕ್ಕಂಥದ್ದು. ಇಲ್ಲಿ ಐ ಆಮ್ ದ ಲ್ಯಾಂಡ್ ಅಂದರೆ ಲ್ಯಾಂಡ್ ರೆಫರ್ಸ್ ಟು ಸ್ಪೀಕರ್ ಆಫ್ ದಿಸ್ ಪೊಯಮ್, ದಟ್ ಮೀನ್ಸ್ ಪೊಯೆಟೆಸ್. ಅವರೇ ಈ ಒಂದು ಪೊಯಮನ್ನು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂತಹ ಒಂದು ಪದ್ಯವನ್ನ ಈ ಲ್ಯಾಂಡ್ ಬಗ್ಗೆ, ಹೇಗೆ ಜನ ಭೂಮಿಯನ್ನ ಯಾವ ಥರ ಅವರು ಉಪಯೋಗಿಸ್ಕೊಳ್ತಾರೆ, ಯಾವ ಥರ ಹೇಳ್ತಾರೆ, ಆದರೆ ಭೂಮಿ ತಾಯಿ ಹೇಗೆ ತಾಳ್ಮೆಯಿಂದ ಕಾಯ್ತಾರೆ. ಅದಕ್ಕೆ ತಾಳ್ಮೆಗೆ ಇನ್ನೊಂದು ಹೆಸರೇ ಭೂಮಿ ತಾಯಿ ಅಂತ. ಹಾಗಾಗಿ ಈ ಪೊಯಮನ್ನು ನಾವು ಓದೋದ್ರಿಂದ ಭೂಮಿ ತಾಯಿ ಎಷ್ಟೆಲ್ಲ ತಾಳ್ಮೆಯಿಂದ ಸಹಿಸ್ಕೊಳ್ತಾ ಇದ್ದಾಳೆ, ಏನೆಲ್ಲ ಕೆಲಸವನ್ನು ನಾವು ಭೂಮಿಯ ಮೇಲೆ ನಾವು ಮಾಡ್ತಾ ಇದ್ವಿ, ಅವುಗಳನ್ನ ಹೇಗೆ ಭೂಮಿ ತಾಯಿ ಸಹಿಸ್ಕೊಳ್ತಾ ಇದೆ ಅನ್ನೋದನ್ನ ನಾವು ಈ ಪೊಯಮನ್ನು ಓದಿದಾಗ ಗೊತ್ತಾಗುತ್ತೆ ಮಕ್ಕಳು. All of you listen the poem. I read this poem and all of you listen and observe carefully. Okay, children? Now I read the poem. Children, I am the land. I am the land, I wait. You say, you own me. I wait. You shout, I lie patient, you buy me. I wait. With muddy wounds and scarlet eyes, I stare. Then someone tickles me, plants life, fruit, grass, trees, children dance, someone sings. You come with guns, a chain link necklace, chokes me now. I wait. You cannot put a fence around the planet Earth. I am the land. I wait. ನೋಡಿ ಎಷ್ಟು ಅದ್ಭುತವಾಗಿ ಈ ಕವಿತೆಯನ್ನು ಬರೆದಾರೆ. ನಾನು ಬರೆದಿದ್ದು ನಿಮಗೆ. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ನೋಡಿ ಎಲ್ಲ ಕ್ಯಾಪಿಟಲ್ ಲೆಟರ್ ಬರೆದಿದೆ. ಎ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಇನ್ ದಿಸ್ ಪೊಯಮ್. ಯಾಕೆಂತ ಈ ಪೊಯಮ್ ಸಂಬಂಧ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತೀನಿ. All of you read the poem. Before you reading, listen once again how the poem was expression or explain the meaning or summary, explain the about the patience of the earth. ಭೂಮಿ ತಾಯಿಯ ಪೇಷನ್ಸ್ ಅನ್ನ ಹೇಗೆ ವರ್ಣನೆ ಮಾಡಿ ಬರ್ತಾರೆ ಅಂತೇಳಿ ಇನ್ನೊಂದ್ಸರಿ ಇದನ್ನ ಕೇಳಿ, ಇನ್ನೊಂದ್ಸರಿ ಓದ್ತೀನಿ ನಾನು, ಅದನ್ನ ನೀಟಾಗಿ ಕೇಳ್ಕೊಳ್ಳಿ. ಆನಂತರ ನೀವು ಮತ್ತೊಂದ್ಸರಿ ಓದಿ, ಆಗ ಪೊಯಮ್ನ ಒಂದು ಭಾವಾರ್ಥ ಸಮ್ಮರಿ ಅರ್ಥ ಆಗುತ್ತೆ. I am the land. ಹೇಳ್ತಾ ನೋಡಿ poet. I am the land. I wait. You say you own me. I wait. You shout I lie patient. You buy me. I wait. With muddy wounds and scarlet eyes I stare. Then someone tickles me, plants life, fruit, grass, trees, children dance, someone sings. You come with guns, a chain link necklace, chokes me now, I wait. You cannot put a fence around the planet Earth.
I am the land, I wait. All of you read the poem. It's a very beautiful poem. All of you read this poem and identify the new words. Identify the new words and find out the meanings in your dictionary. I wrote some new words on the blackboard. Children, I am the land. Here is a speaker. Own, possess ಅಂದರೆ ನನ್ನದು, ನನ್ನ ಸ್ವಂತದ್ದು. I own this house, or I am owner of this bike. I am owner of this bike, or I am owner of this house. ನಾನು ಈ ಮನೆಯ ಮಾಲೀಕ, ನಾನು ಈ ಬೈಕಿನ ಮಾಲೀಕ. ಓನ್ ಅಂದರೆ ನಾನು ಮಾಲೀಕ ಅಂತ ಕರೀತೀನಿ. ಸ್ಟೇರ್, ಲುಕ್ ಅಟ್ ದ ಥಿಂಗ್ಸ್ ಫಿಕ್ಸ್ಡ್ಲಿ ಫಾರ್ ಎ ಲಾಂಗ್ ಟೈಮ್. ಒಂದೇ ದೃಷ್ಟಿಯನ್ನು ಇಟ್ಕೊಂಡು ಬಹಳ ಹೊತ್ತು ತನಕ ಹಿಂಗೆ ದಿಟ್ಟಿಸಿ ನೋಡೋದು. ಟಿಕಲ್ಸ್ ಅಂದ್ರೆ ಫ್ಲೋಸ್. ಫ್ಲೋಸ್ ಅಂದ್ರೆ ಅದನ್ನ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥದ್ದಕ್ಕೆ ನಾವು ಫ್ಲೋಯಿಂಗ್, ಕಲ್ಟಿವೇಟಿಂಗ್, ಟಿಕಲ್ಸ್ ಅಂತ ಕರೀತಾರೆ. ಹಾಗೆ ಚೈನ್ ಲಿಂಕ್, ನೆಕ್ಲೆಸ್, ಫೆನ್ಸ್, ಬೇಲಿಯನ್ನು ಹಾಕೋದು. ನಾವೆಲ್ಲ ಹೊಲಗಳಿಗೆ ಬೇಲಿ ಹಾಕ್ತೀವಿ ನೋಡಿ. ನಮ್ಮ ಹೊಲ, ನಮ್ಮ ಮನೆ, ನಮ್ಮ ಕಾಂಪೌಂಡ್ ಇದು ಅಂತೇಳಿ ನಾವೆಲ್ಲ ಸುತ್ತ ಕಾಂಪೌಂಡ್ ಕಟ್ಟೋದು, ಬೇಲಿ ಹಾಕೋದು, ತಂತಿ ಬೇಲಿ ಹಾಕೋದು ಮಾಡ್ತೀವಿ. ಇದಕ್ಕೆ ನಾವು ಫೆನ್ಸ್ ಅಂತ ಕರಿತೀವಿ. ಚೈನ್ ಲಿಂಕ್, ನೆಕ್ಲೆಸ್ ಅನ್ನೋದನ್ನ ಇಲ್ಲಿ ಫೆನ್ಸ್ ಅನ್ನೋದನ್ನ ಆ ರೀತಿ ಹೇಳಿದೆ. ಈ ಪೊಯಮಲ್ಲಿ ಇವು ನಾನು ನೋಡಿದಂತಹ ಕೆಲವೊಂದು ನ್ಯೂ ವರ್ಡ್ಸ್ ಆಗಿದ್ದು. ಇನ್ನು ನಿಮಗೆ ಏನಾದರೂ ನ್ಯೂ ವರ್ಡ್ಸ್ ಇದ್ರೆ ನಿಮ್ಮ ಅಂಡರ್ಲೈನ್ ಮಾಡ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ, ನಿಮ್ಮ ಡಿಕ್ಷನರಿ ಹುಡುಕಿ. ಇಫ್ ಯು ಹ್ಯಾವ್ ನಾಟ್ ಫೈಂಡ್ ಔಟ್ ದ meaning of the new words, you will ask me the word. I will say you the new meaning of the word. Okay, children? Now, all of you read the poem silently. ತುಂಬ ಶಾಂತವಾಗಿ ಮನಸ್ಸಲ್ಲೇ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಚಿತ್ರವನ್ನು ಕೂಡ ಬರೆದಿದ್ದೀನಿ, ಹೇಳ್ತೀನಿ ಅದೇನು ಅಂತ. ಪ್ಯಾರಾಗ್ರಾಫ್ ಬಂದಾಗ ಯಾವ ಥರ ನಾವು ಇದು ಮಾಡ್ತಾ ಇದ್ವಿ. ಓಕೆನಾ? All of you read the poem. I think all of you completed your reading. Okay, children? ನೀವು ಓದಿದ್ರ ಅಂತ ಅಂದ್ಕೊಂಡಿದ್ರಿ. ನೋಡಿ ಹೇಗೆ ಈಗ ನಾವು ಡಿಸ್ಕಸ್ ಮಾಡೋಣ. ಸಮ್ಮರಿ, ಈ ಒಂದು ಪೊಯಮ್ ಸಮ್ಮರಿ ಏನು ಹೇಳುತ್ತೆ ನೋಡಿ. ಪೊಯೆಟಿಸ್ ಹೇಳ್ತಾ ಇದ್ರೆ, ಐ ಆಮ್ ದ ಲ್ಯಾಂಡ್, ನಾನು ಭೂಮಿ ತಾಯಿ, ನಾನು ಭೂಮಿ. ಐ ವೇಟ್, ನಾನು ಕಾಯುತ್ತೇನೆ. ವೇಟ್ ಅಂದ್ರೇನು? ವೇಟ್ ಸಮ್ ಟೈಮ್ಸ್, ನಾನು ಕಾಯ್ತೇನೆ. ಏನಂತ? ಯು ಸೇ ಯು ಓನ್ ಮೀ, ಐ ವೇಟ್. ನೀವು ಹೇಳ್ತೀರಾ ಏನಂತ? ನಾನು ನಿನ್ನನ್ನು ಕೊಂಡುಕೊಂಡೆ ಅಂತ. ನಾವು ಹೇಳ್ತೀವಿ, ನಮ್ಮದು 4 ಸೈಟ್ ಇದಾವೆ, ನಮ್ದು 20 ಎಕರೆ ಜಮೀನಿದೆ, ನಮ್ದು 50 ಎಕರೆ ಜಮೀನಿದೆ, ನಮ್ಮ ಸ್ವಂತ ಮನೆ ಇದೆ ಅಂತ ನಾವು ಹೇಳ್ಬೋದು. ನಮ್ದು 2 ದಾವಣಗೆರೆಯಲ್ಲಿ 2 ಸೈಟ್ ಇದೆ, ಚಿತ್ರದುರ್ಗದಲ್ಲಿ 2 ಸೈಟ್ ಇದೆ. ಅದೇನು 30-40 ಅಡಿ ಜಾಗ, 30 ಅಡಿಯಿಂದ 40 ಅಡಿ ಜಾಗ ನಮ್ದು, ನಂದು ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ? ಅದಕ್ಕೆ ನಂದು ಅನ್ನೋದನ್ನ ಭದ್ರತೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಹೂಗಿ ಹೇಳ್ತೀವಿ, ನಮ್ಮ ಸೈಟ್ ಇದು ಅಂತ. ಹಾಗಿಲ್ಲಿ ಆ ಭೂಮಿ ತಾಯಿ ಏನು ಮಾಡುತ್ತೆ? ಈಗ ನನ್ನ ಮಕ್ಳು ಏನಾದರೂ ಕೂತ್ಕೊಳ್ಳಿ ಅಂತೇಳಿ ಇದೇನು ಮಾಡುತ್ತೆ? ಕೇಳಿಸ್ಕೊಳ್ತಾ ಇದೆ. ಕೇಳಿಸ್ಕೊಂಡು ವೇಟ್, ಕಾಯ್ತಾ ಇದೆ. ಐ ಆಮ್ ದ ಲ್ಯಾಂಡ್, ನಾನು ಯಾಕೆ? ನಾನು ಭೂಮಿ ತಾಯಿ, ಹಾಗಾಗಿ ನಾನು ಕಾಯ್ತೀನಿ. ಯು ಸೇ, ನೀವು ಹೇಳ್ತೀರಾ, ಯು ಓನ್ ಮೀ, ನಾನು ನಿನ್ನನ್ನು ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತೀಯ, ಆದರೂ ಕೂಡ ನಾನು ಕಾಯ್ತೀನಿ. ಐ ವೇಟ್. ಯು ಶೌಟ್, ಐ ಲೈ ಪೇಷಂಟ್. ನೀನು ಜೋರಾಗಿ ಕೂಗ್ತಿರ್ತ್ರ, ಏನು ಇದು ನಂದು, ಅದು ಇಂದು, ಅದು ನಮ್ಮ ಅಣ್ಣಂದು, ನಮ್ಮ ದೊಡ್ಡಪ್ಪದ್ದು, ನಮ್ಮ ತಾತಂದು, ಹೀಗೆಲ್ಲ ಹೇಳ್ತಾರೆ. ಇದು ನಂದು ಅಂತ. ಅದೆಲ್ಲದ್ದು ಕೂಡ ತಾಳ್ಮೆಯಿಂದ, ಪೇಷನ್ಸ್ ತುಂಬ ತಾಳ್ಮೆಯಿಂದ ಕೇಳಿಸ್ಕೊಳ್ತಾ ಇದೆ. ಐ ಲೈಕ್ ಪೇಷನ್ಸ್. ಯು ಬೈ ಮೀ, ಐ ವೇಟ್. ನೀನು ಕೊಂಡ್ಕೊಂಡಿಯಾ? ಯು ಬೈ ಅಂದರೆ ಕೊಂಡ್ಕೊಳ್ಳೋದು. ಯು ಬೈ ಮೀ, ನನ್ನನ್ನು ಕೊಂಡ್ಕೊಂಡಿನಿ ಅಂತ ಹೇಳ್ತೀಯಾ? ಪ್ರಪಂಚದಲ್ಲಿ ಯಾರಾದ್ರೂ ಇಡೀ ಭೂಮಿಯನ್ನು ನಾನು ಕೊಂಡ್ಕೊಂಡಿನಿ ಅಂತ ಯಾವನಾದ್ರು ಹೇಳ್ತಾನ? ಯಾರು ಸಾಧ್ಯ ಇಲ್ಲ. ನೋಡಿ, ಇಷ್ಟು ದೊಡ್ಡ ಭೂಮಿ ಇದೆ, ಇದೊಂದು ಪ್ಲಾನೆಟ್, ಇದು ಗ್ರಹ, ಹೌದಾ? ಪ್ಲಾನೆಟ್ ಇದು ಇಡೀ ಭೂಮಿಯನ್ನು ನಾನು ಕೊಂಡ್ಕೊಂಡಿನಿ ಅಂತ ಯಾರು ಹೇಳೋದಪ್ಪ ಈ ಪ್ರಪಂಚದಲ್ಲಿ? ಇಡೀ ಭೂಮಿಗೆ ನಾನು ಒಡೆಯ ಅಂತ ಹೇಳ್ತಾನ? ಸಾಧ್ಯ ಇಲ್ಲ. ಅದಕ್ಕೆ ಭೂಮಿ ತಾಯಿ ನಾವೇನು ಹೇಳ್ಬೋದು? ಒಂದು
ಒಂದು ಕಣ, ಒಂದು ಮೂಲೆಯಲ್ಲಿ ಯಾವುದೋ ಒಂದು ಭಾಗ 30 ಅಡಿ 40 ಅಡಿ, ಒಂದು 10 ಎಕರೆ 20 ಎಕರೆ 100 ಎಕರೆ ಜಮೀನಲ್ಲಿ ನಂದು ಅಂತ ಹೇಳ್ಬೋದು ವಿನಃ ಇಡೀ ಭೂಮಿಯೇ ನಂದು ಅಂತ ಹೇಳ್ತಕ್ಕಂಥ ಯಾವನಾದ್ರೂ ಒಬ್ಬ ವ್ಯಕ್ತಿ ಕೊಂಡ್ಕೊಂಡಿದ್ದಾರ? ಸಾಧ್ಯ. ಅದಕ್ಕೆ ಹೇಳ್ತಾ ಇದೆ, ನೀವು ಕೂಗ್ಬೋದು ನಾನು ಕೊಂಡ್ಕೊಂಡಿದೆ ಅಂತ, ಆದ್ರೆ ನನ್ನ ತಾಳ್ಮೆಯಿಂದ ಕಾಯ್ತೀನಿ. You buy me, I wait. With muddy holes and car lot I stay. ನಾವೆಲ್ಲ ನೋಡ್ತೀವಿ ಕೊಂಡ್ಕೊಂಡಿದ್ವಿ. ಹಾಗಾದ್ರೆ ನಾನು ಕೊಂಡ್ಕೊಂಡ್ರೆ ಅದನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಗಣಿಗಾರಿಕೆ ಮಾಡ್ತಾನೆ, ವ್ಯವಸಾಯ ಮಾಡ್ತಾನೆ, ಮನೆ ಕಟ್ತಾನೆ, ಬೋರ್ವೆಲ್ ಬರೆಸ್ತಾನೆ, ಹೌದಾ? ಏನೆಲ್ಲ ಮಾಡ್ತಾ ಹೋಗ್ತಾರೆ. ಏನಂತ ಇದು ನಂದು ಅನ್ನೋ ಅಧಿಕಾರದಿಂದ ಅವನು ಆ ರೀತಿ ಮಾಡ್ತಾನೆ. ಅದೆಲ್ಲದನ್ನು ಕೂಡ ನಾನು ತಾಳ್ಮೆಯಿಂದ ಸಹಿಸ್ಕೊಳ್ತೀನಿ. ಅಷ್ಟೇ ತಾಳ್ಮೆಯಿಂದ ನಾನು ಕಾಯ್ತೀನಿ ಅಂತೇಳಿ ಹೇಳ್ತಾರೆ. ಇವು ಬೈ ವಿತ್ ಮಡ್ಡಿ ಹೋಲ್ಸ್, ಕೆಸರು ಗದ್ದೆ, ಮಡ್ಡಿ ಹೋಲ್ಸ್ ಅಂದ್ರೆ ಕೆಸರಿನ ರಂಧ್ರ ಹೋಲುಗಳು. ಭತ್ತ ನಾಟ್ಯ ಮಾಡ್ಬೇಕಾರೆ ಎಲ್ಲ ನಾವು ಮಡ್ಡಿ ಹೋಲ್ಸ್ ಹಾಕಿ ಕೆಸರೆಲ್ಲ ಮಾಡ್ಬಿಡ್ತಪ್ಪ. ಭತ್ತ ನಾಟ್ಯ ಮಾಡ್ಬೇಕಾರೆ, ತೋಟಗಾರಿಕೆ ಮಾಡ್ಬೇಕಾರೆ ಗುಣಸುತ್ತೆಲ್ಲ ತೆಗಿತೀವಿ, ತೆಂಗಿನ ಮರ ಗುಣಸುತ್ ಮಾಡ್ತೀವಿ, ಅಡಿಕೆ ಸಸಿ ಗುಣಸುತ್ ಮಾಡ್ತೀವಿ, ಹೋಲ್ ಮಾಡ್ತಾ ಇದೀವಿ. ಅಂದ್ರೆ ಭೂಮಿಯನ್ನ ನಾವು ಕೊಚ್ತಾ ಇದೀವಿ, ಆ ಭೂಮಿಯನ್ನು ಉಪಯೋಗಿಸ್ತಾ ಇದ್ವಿ, ಇದನ್ನ ನಾಶ ಮಾಡ್ತಾ ಇದ್ವಿ, ಅದರ ಫಲವತ್ತತೆಯನ್ನು ಕಡಿಮೆ ಮಾಡ್ತಾ ಇದ್ವಿ, ಅದರ ಮಾಲಿನ್ಯವನ್ನು ಮಾಡ್ತಾ ಇದ್ವಿ. ಭೂಮಿಯನ್ನ ಎಷ್ಟೆಲ್ಲ ತೊಂದರೆ ಕೊಡಬೇಕು ಅಷ್ಟೆಲ್ಲ ತೊಂದರೆಯನ್ನ ಭೂಮಿ ತಾಯಿ ಕೊಡ್ತಾ ಇದ್ವಿ. ನೋಡ್ಬೇಕು, ಈಗ ಒಂದು ಗೊತ್ತಿದೆ ನಿಮ್ಮ ಶಾಲೆ ಮುಂದೆ ರೋಡ್ ಮಾಡಬೇಕಾದ್ರೆ ಭೂಮಿ ತಾಯಿಯನ್ನ ಎಷ್ಟೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಹೇಗೆ ರೋಡ್ ಮಾಡಬೇಕಾದ್ರೆ ಇಡೀ ಭೂಮಿಯನ್ನೇ ಕೊರೆದು JCB ಬಂದ್ಬಿಡೋರು. ಈಗ ಆ JCBಗಳಲ್ಲಿ ಭೂಮಿಯನ್ನೇ ಗುಡ್ಡ ಬೆಟ್ಟಗಳನ್ನೇ ಕತ್ತರಿಸಿ ಇನ್ನೊಂದು ಕಡೆಗೆ ಹಾಕ್ತಾರೆ. ಇದೆಲ್ಲದನ್ನು ಕೂಡ ನಾನು ಸಹಿಸಿಕೊಳ್ತೀನಿ. ಅಷ್ಟೇ ಅಲ್ಲ, ಕಾಯ್ತೀನಿ, ತಾಳ್ಮೆಯಿಂದ ಕಾಯ್ತೀನಿ ಅಂತ ಹೇಳ್ತಾ ಇದೆ ಭೂತಾಯಿ. ನೋಡಿ ಎಷ್ಟೆಲ್ಲ ತೊಂದರೆಯನ್ನ ಕೊಡ್ತಾ ಇದೆ. ಬೆಟ್ಟ ಗುಡ್ಡಗಳನ್ನೇ ಒಗಿತಾ ಇದೀವಿ, ಅದನ್ನ ನಾಶ ಮಾಡ್ತಾ ಇದ್ವಿ, ಮರದ ಮೇಲೆ ಈ ಭೂಮಿ ತಾಯಿ ಮೇಲೆ ಬೆಳ್ಕೊಳ್ತಾ ಇದ್ವಿ, ನಮಗೆ ಬೇಕಾದಂಥ ವಸ್ತುಗಳನ್ನು ಬೆಳೀತಾ ಇದ್ವಿ, ಉಳುಮೆ ಮಾಡ್ತಾ ಇದೀವಿ, ಹೌದಾ? ವ್ಯವಸಾಯ ಟ್ರ್ಯಾಕ್ಟರ್ ಹೊಡಿತಾ ಇದ್ವಿ, ಬೇಸಾಯ ಹೊಡ್ತಾ ಇದ್ವಿ. ಎಷ್ಟೆಲ್ಲ ತೊಂದರೆ, ಎಲ್ಲ ತೊಂದರೆಯನ್ನು ಕೂಡ ನಾವು ಭೂಮಿ ತಾಯಿ ಕೊಡ್ತಾ ಇದ್ವಿ. ಇದೆಲ್ಲದನ್ನು ಕೂಡ ಭೂಮಿ ತಾಯಿ ಸಹಿಸ್ಕೊಳ್ತಾ ಇದ್ದಾಳೆ. ಸಹಿಸ್ಕೊಳ್ದ ಅಷ್ಟೆಲ್ಲ ಐ ವೇಟ್, ನಾನು ಕಾಯ್ತೀನಿ ಅಂತೇಳಿ ಹೇಳ್ತಾರೆ. ವಿತ್ ಮಡ್ಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ಅಷ್ಟೇ ಅಲ್ಲ, ನೀವು ಮಾಡೋದೆಲ್ಲದನ್ನು ಕೂಡ ನಾನು ದಿಟ್ಟಿಸಿ ನೋಡ್ತಾ ಇದ್ದೀನಿ. ಒಂದೇ ಕಡೆಗೆ ನೋಡೋದು ದಿಟ್ಟಿಸಿ ಬಹಳ ಹೊತ್ತಿದ್ದಾಗ, ಎಷ್ಟು ವರ್ಷಗಳಿಂದ, ಸಾವಿರಾರು ಕೋಟ್ಯಾಂತರ ವರ್ಷಗಳಿಂದ ಜನ ಭೂಮಿ ಮೇಲೆ ಮಾಡ್ತಕ್ಕಂತಹ ಈ ಕೃತ್ಯಗಳನ್ನು, ಭೂಮಿಯನ್ನು ಗುಂಡಿ ತೋಡೋದು, ಬಾವಿ ತೋಡೋದು, ಬೋರ್ವೆಲ್ ಕೊರ್ಸೋದು, ಗಣಿಗಾರಿಕೆ ಮಾಡೋದು, ರಸ್ತೆ ನಿರ್ಮಾಣ ಮಾಡೋದು, ಗುಡ್ಡಗಳನ್ನ ನಾಶ ಮಾಡ್ತಕ್ಕಂಥದ್ದು, ಬೆಳೆಯೋದಕ್ಕೆ ಭೂಮಿ ತಾಯಿಯನ್ನು ಬೆಳೆಯೋದಕ್ಕೆ ಆಹಾರ ಧಾನ್ಯಗಳು, ತೋಟಗಾರಿಕೆ ಬೆಳೆಯೋದಕ್ಕೆ ಬಳಸ್ತೀವಿ. ಇದೆಲ್ಲದನ್ನು ಕೂಡ ನಾನು ಕೋಟ್ಯಾಂತರ ವರ್ಷದಿಂದ ನೋಡ್ತಾ ಬಂದಿದೆ. ಐ ವೇಟ್ ವಿತ್ ಪೇಷನ್ಸ್, ತಾಳ್ಮೆಯಿಂದ ಕಾಯ್ತಾ ಇದ್ರಿ ಅಂತೇಳಿ ಹೇಳ್ತಾರೆ. Then someone tickles me, then someone tickles ಅಂದ್ರೆ flowing, cultivating. ಕೆಲವರು ನನ್ನ ಮೇಲೆ ನನ್ನನ್ನ ಉಳುಮೆ ಮಾಡ್ತಾ ಇದ್ದಾರೆ, ಟಿಕಲ್ಸ್ ಕಲ್ಟಿವೇಟಿಂಗ್ ಮಾಡ್ತಾ ಇದ್ದಾರೆ, ಫ್ಲೋ ಹೊಡಿತಾ ಇದ್ದಾರೆ. ಫ್ಲೋಯಿಂಗ್ ಆರ್ ಕಲ್ಟಿವೇಟಿಂಗ್ ಪ್ಲಾಂಟ್ಸ್ ಲೈಫ್. ಯಾಕೆ ಕಲ್ಟಿವೇಟ್ ಮಾಡ್ತಾರೆ? ಬೇಸಾಯವನ್ನು ಉಳುಮೆ ಮಾಡಿ ಅಲ್ಲಿ ರಾಗಿ, ಜೋಳ, ಗೋಧಿ, ಭತ್ತ ಹೀಗೆ ಧಾನ್ಯಗಳನ್ನು ಪ್ಲಾಂಟ್ಸ್ ಬಿತ್ತುತ್ತಾರೆ, ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ, ಫ್ಲೋಯಿಂಗ್ ಮಾಡ್ತಾ ಇದ್ದಾರೆ, ಸೋಯಿಂಗ್ ಮಾಡ್ತಾ ಇದ್ದಾರೆ. ಬೀಜಗಳನ್ನು ಸೋಯಿಂಗ್, ಸೋಯಿಂಗ್ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಅದನ್ನ ಪ್ಲಾಂಟಿಂಗ್ ಮಾಡೋದು, ನಾಟಿ ಮಾಡ್ತಾ ಹೋಗ್ತಾರೆ ಭತ್ತಗಳನ್ನ. ಈಗ ರಾಗಿ, ಜೋಳ ಬಿತ್ತವು ಬೇಸಾಯ ಮಾಡ್ತಾರೆ, ಸಸ್ಯಗಳನ್ನ ಬೆಳೆಸ್ತಾ ಇದ್ದಾರೆ. ಫ್ರೂಟ್, ಹಣ್ಣುಗಳನ್ನ, ಇದರಿಂದ ಫಲವನ್ನ ಪಡಿತಾ ಇದ್ವಿ. ಯಾವುದು? ಜೋಳ, ರಾಗಿ, ಭತ್ತ, ಗೋಧಿ, ಇವುಗಳಿಂದ ನಾವು ಫಲವನ್ನು ಪಡಿತೀವಿ. ಅಷ್ಟೇ ಅಲ್ಲ, ಮ್ಯಾಂಗೋ, ಆಪಲ್, ಆರೆಂಜ್, ಜಾಕ್ ಫ್ರೂಟ್, ಹೀಗೆ ಹೀಗೆ ಆ ಸಸ್ಯಗಳಿಂದ, ಪ್ಲಾಂಟ್ಸ್ ಇಂದ ಹಣ್ಣು ಅಥವಾ ಫಲವನ್ನು ನಾವು ಪಡಿತಾ ಇದ್ದೀವಿ. ಗ್ರಾಸ್, ಹುಲ್ಲನ್ನ ಪಡಿತಾ ಇದ್ವಿ. ಅನೇಕ ದನ ಕರುಗಳಿಗೆ ಬೇಕಾದಂತಹ ಮೇವನ್ನ ಪಡಿತ, ಮಕ್ಕಳು, ರಾಗಿ ಹುಲ್ಲು, ಸಪ್ಪೆ, ಇದೆಲ್ಲದನ್ನು ಕೂಡ ಪಡ್ಕೊಳ್ತಾ ಇದ್ವಿ ನಾವು. ನಮ್ಮ ಆಹಾರ ಕೊಡಿ, ಶೀಪ್, ಕುರಿ, ಮೇಕೆ, ಈ ಡೊಮೆಸ್ಟಿಕ್ ಅನಿಮಲ್ಸ್ ಬೇಕಾಗುವಂತಹ ಹುಲ್ಲನ್ನು ಪಡ್ಕೊಳ್ತೀವಿ. ಆ ಹುಲ್ಲನ್ನ ಪ್ರಾಣಿಗಳಾಗ್ತೀವಿ. ಆ ಪ್ರಾಣಿಗಳನ್ನ ಮತ್ತೆ ಹಾಲು, ಮೊಸರು, ಆಹಾರ ಧಾನ್ಯ ಅದು, ಅಥವಾ ಮಾಂಸ, ಹೀಗೆ ಹೂಲ್, ಹೀಗೆ ಬೇರೆ ಬೇರೆ ವಸ್ತು ನಮಗೆ ಬೇಕಾದನ್ನೆಲ್ಲ ಭೂಮಿಯಲ್ಲಿ ಬೆಳೆದು ಗ್ರಾಸ್ ಅದರಿಂದ ಪಡ್ಕೊಳ್ತಾ ಇದ್ವಿ. ಟ್ರೀಸ್, ಮರಗಳನ್ನು ಬೆಳೀತಾ ಇದ್ವಿ. ಮರಗಳನ್ನು ಬೆಳೆದು ನಮಗೆ ಬೇಕಾದ ಮನೆಗಳನ್ನು ಕಟ್ಕೊಳ್ತೀವಿ.
ಫರ್ನಿಚರ್ಸ್ ಮಾಡ್ಕೊಳ್ತೀವಿ, ನಮ್ಮ ಲಕ್ಸುರಿ ಲೈಫಿಗೆ ಎಲ್ಲದಕ್ಕೂ ಕೂಡ ಭೂಮಿಯನ್ನು ನಾವು ಅವಲಂಬಿಸ್ತೀವಿ. ಅದೆಲ್ಲದಕ್ಕೂ ಕೂಡ ಭೂಮಿಯನ್ನು ಪಡ್ಕೊಳ್ತಾ ಇದ್ದೀವಿ. ಪ್ಲಾಂಟ್ಸ್ ಲೈಫ್, ಫ್ರೂಟ್, ಗ್ರಾಸ್, ಟ್ರೀಸ್, ಚಿಲ್ಡ್ರನ್ ಡ್ಯಾನ್ಸ್. ಅಷ್ಟೇ ಅಲ್ಲ, ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೂ ಕೂಡ ಅರ್ಥನೇ ಅಲ್ಲ, ಡ್ಯಾನ್ಸ್ ಮಾಡೋಕ್ಕೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಚಿಲ್ಡ್ರನ್ಸ್ ಆರ್ ಡ್ಯಾನ್ಸಿಂಗ್ ಆನ್ ದ ಲ್ಯಾಂಡ್. ಭೂಮಿಯ ಮೇಲೆ ನರ್ತನವನ್ನು ಮಾಡ್ತಾರೆ, ಕುಣಿತಾ ಇದ್ದಾರೆ. ಡ್ಯಾನ್ಸ್. ಸಮ್ ಒನ್ ಸೇಸ್, ಹಾಡ್ತಾ ಇದ್ದಾರೆ, ಭೂಮಿ ಮೇಲೆ ನಿಂತ್ಕೊಂಡು ಹಾಡ್ತಾರೆ. ನೋಡಿ, ಇಷ್ಟೆಲ್ಲ ಚಟುವಟಿಕೆಗಳನ್ನ ನಾವು ಭೂಮಿಯ ಮೇಲೆ ಮಾಡ್ತಾ ಇದ್ವಿ. ಭೂಮಿಯನ್ನು ಬಳಕೆ ಮಾಡಿಕೊಂಡು ಇಷ್ಟೆಲ್ಲ ನಾವು ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ದೆನ್ ಸಮ್ ಒನ್ ಟಿಕಲ್ಸ್ ಮೀ, ಪ್ಲಾಂಟ್ಸ್ ಲೈಫ್, ಫ್ರೂಟ್, ಗ್ರಾಸ್, ಟ್ರೀಸ್, ಚಿಲ್ಡ್ರನ್ ಡ್ಯಾನ್ಸ್, ಸಮ್ ಒನ್ ಸಿಂಗ್ಸ್. ಇಷ್ಟೆಲ್ಲದನ್ನು ಮಾಡಿದ್ರು ಕೂಡ ಐ ಆಮ್ ದ ಲ್ಯಾಂಡ್, ದ ಲ್ಯಾಂಡ್ ಸ್ಟಿಲ್ ವೇಟ್ ಆ್ಯಂಡ್ ಸ್ಟಿಲ್ ವಿತ್ ಪೇಷನ್ಸ್ ಆ್ಯಂಡ್ ವೇಟ್, ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅಂತೇಳಿ ಭೂಮಿ ತಾಯಿ ಹೇಳ್ತಾರೆ. ಯು ಕಮ್ ವಿತ್ ಗನ್ಸ್, ಎ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವ್. ಯು ಕಮ್ ವಿತ್ ಗನ್ಸ್, ಗನ್ನಿಂದ ಬರ್ತಾ ಇದ್ದಾರೆ. ಗನ್ ತಗೊಂಡು ಬರ್ತಾ ಇದ್ದಾರೆ. ಇಡೀ ಬಾರ್ಡರ್ಲಿ ದುಡುಕ್ತಾ ಇಲ್ಲ, ಭಾರತ ದೇಶದ ಬಾರ್ಡರ್ಲಿ ಸೈನಿಕರು ಗನ್ನ ಹಿಡ್ಕೊಂಡು ಹಗಲು ರಾತ್ರಿ ಕಣ್ಣಿಗೆ ಒಂಚೂರಿ ಅನ್ನಂಗಿಲ್ಲ, ಕಣ್ಣು ಮುಚ್ಚಂಗಿಲ್ಲ, ಆ ರೀತಿ ಕಾಯ್ತಾ ಇದ್ದಾರೆ. ನೋಡಿ, ಭಾರತ ಏನಿದೆ ಅಂದ್ರೆ ಈ ಗಡಿಯನ್ನ ಕಾಯ್ತಕ್ಕಂಥದ್ದು, ಗಡಿಯನ್ನ ಕಾಯ್ತಕ್ಕಂಥ. ನೋಡಿ, ಹೀಗೆ ಈ ಗಡಿ ಉದ್ದಕ್ಕೂ ಕೂಡ ನಾವು ಈ ಗಡಿಯ ಭಾಗದವರೆಗೂ ನಾವು ಕೂಡ ಏನ್ ಮಾಡ್ತೀವಿ, ಈ ಭಾಗಕ್ಕೆ ನಾವು ಸೈನಿಕರನ್ನು ನಿಲ್ಲಿಸಿದ್ವಿ. ಗಡಿ ಉದ್ದಕ್ಕೂ ಹಾಗೆಯೇ ಈ ಪಾಕಿಸ್ತಾನ ಪೂರ್ತಿ ಗಡಿ ಜಿಲ್ಲೆ ಬರ್ತಾರೆ. ಈ ಭಾಗದಲ್ಲೆಲ್ಲ ನಾವು ಸೈನಿಕರು ಹಗಲು ರಾತ್ರಿ ಗನ್ನ ಹಿಡ್ಕೊಂಡು ನಮ್ಮ ದೇಶವನ್ನು ಕಾಯೋದಕ್ಕೆ ನಿಲ್ಸಿದ್ವಿ. ಅಲ್ಲಿ ಆ ದೇಶದಲ್ಲಿ ನಾವು ಇಲ್ಲಿ ತಂತಿ ಬೇಲಿಯನ್ನು ಕೂಡ ಹಾಕಿದ್ವಿ. ಪಾಕಿಸ್ತಾನ ಮತ್ತು ಭಾರತ ಬಾರ್ಡರ್ ಇಲ್ಲಿ ತಂತಿ ಬೇಲಿ ಹಾಕಿದ್ವಿ. ತಂತಿ ಬೇಲಿಯನ್ನು ಹಾಕಿಬಿಟ್ಟು ಸೈನಿಕರು ಇದ್ದಾರೆ, ತಂತಿ ದೊಡ್ಡದಾಗಿ ಒಂದು ಬೃಹತ್ತಾದ ತಂತಿ ಬೇಲಿಯನ್ನು ಕೂಡ ಹಾಕಿದ್ರು. ಈಗೆಲ್ಲ ಉಪಗ್ರಹ ಆಧಾರಿತ ತಂತಿ ಬೇಲಿ, ಕರೆಂಟ್ ಶಾಕ್ ಹೊಡೆಯುವಂಥ ತಂತಿ ಬೇಲಿಯನ್ನು ಹಾಕಿದ್ದಾರೆ. ಬಾರ್ಡರ್ ಫೆನ್ಸ್ ಅನ್ನ ಕೂಡ ಗಡಿಯಲ್ಲಿ ಹಾಕಿ ಕಾಯ್ತಾ ಇದ್ದಾರೆ ಅವರು. ಅದಕ್ಕೆ ಹೇಳಿದ್ರು, ಯು ಕಮ್ ವಿತ್ ಗನ್ಸ್. ಆ ಕಡೆ ದೇಶದಲ್ಲೂ ಕೂಡ ಗನ್ ಹಿಡ್ಕೊಂಡು ಕಾಯ್ತಾರೆ, ಈ ಕಡೆ ದೇಶದಲ್ಲೂ ಕೂಡ ಗನ್ ಹಿಡ್ಕೊಂಡು. ನಮ್ಮ ದೇಶ ಪಾಕಿಸ್ತಾನ, ಚೀನಾ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಗಡಿಯನ್ನ ಸೈನಿಕರು ಗನ್ ಹಿಡ್ಕೊಂಡೇ ಕಾಯ್ತಾ ಇದ್ದಾರೆ. ಯು ಕಮ್ ವಿತ್ ಗನ್ಸ್, ಎ ಚೈನ್ ಲಿಂಕ್ ನೆಕ್ಲೆಸ್. ಅಷ್ಟೇ ಅಲ್ಲ, ಚೈನ್ ಲಿಂಕ್ ನೆಕ್ಲೆಸ್, ಡಿಫೆನ್ಸ್ ಬೇಲಿಯನ್ನು ಹಾಕೊಂಡಿಲ್ಲ. ಏನು, ಇದು ನಮ್ಮ ದೇಶ, ಈ ಭೂಮಿ ಮೇಲೆ ನಾವು ಬೇರೆ. ಅಷ್ಟೇ ಯಾಕೆ, ಇದು ನಮ್ಮ ಹೊಲ ಅಂತ ನಾವೇನ್ ಮಾಡ್ತೀವಿ, ಒಂದು ತಂತಿ ಬೇಲಿ ಹಾಕಿದ್ವಿ. ಇದು ನಮ್ಮ ಜಾಗ ಅಂತ ಒಂದು ತಂತಿ ಬೇಲಿ ಹಾಕ್ತೀವಿ. ಇದು ಸ್ವಂತ ನಮ್ಮ ನಿವೇಶನ, ಇದು ನಮ್ಮ ಜಮೀನು ಅಂತೇಳಿ ತಂತಿ ಬೇಲಿ. ಪ್ರತಿಯೊಂದು ಹೊಲದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ತಂತಿ ಬೇಲಿ ಇವೆಲ್ಲ ಹಾಕ್ಸ್ಕೊಂಡಿರ್ತಾರೆ. ಅದಕ್ಕೆ ನೋಡಿ, ನಿಮ್ಮ ತೋಟ ಮಾಡ್ಬೇಕಾದ್ರೆ ಫಸ್ಟ್ ತಂತಿ ಬೇಲಿ ಹಾಕ್ತಾರೆ, ಆಮೇಲೆ ಬೋರ್ ಕೊಡಿಸಿ ತೋಟ ಮಾಡ್ತಾರೆ. ಹೀಗೆ ತಂತಿ ಬೇಲಿಯನ್ನು ಹಾಕ್ತಾರೆ ನಮ್ಮ ಹೊಲಗಳಿಗೆ. ಹಾಗೆ ದೇಶಗಳು ಅವರು ತಂತಿ ಬೇಲಿ ಹಾಕಿದ್ದಾರೆ, ಬೇರೆ ದೇಶದ ಒಳಗೆ ಬರಬಾರ್ದು. ನಾವು ನಮ್ಮ ಹೊಲಗಳಿಗೆ ಹೌದಾ ಹೀಗೆ ಆಗ್ತಾ ಹೋಗಿದ್ದು ತಂತಿ ಬೇಲಿನ. ಇದನ್ನೆಲ್ಲ ನೋಡ್ತಾ ಭೂತಾಯಿ ನೋಡ್ತಾ ಇದ್ದಾರೆ. ಚೋಕ್ಸ್ ಮೀ ನಾವು, ಅಷ್ಟೆಲ್ಲ ಚೋಕ್ಸ್ ಮೀ ನಾವು, ನಮ್ಮನ್ನ ಉಳುಮೆ ಮಾಡ್ತಕ್ಕಂತಹ ಹಾಗೆಯೇ ಈ ಭೂಮಿ ತಾಯಿಯನ್ನ ಈ ರೀತಿ ನಾವು ಉಪಯೋಗವನ್ನು ಮಾಡ್ತಾ ಇದ್ವಿ. ಐ ವೇಟ್, ಇದೆಲ್ಲದನ್ನು ಕೂಡ ನಾನು ಕಾಯ್ತಾ ಇದ್ದೀನಿ. ಚೋಕ್ಸ್ ಮೀ ಅಂತ ಇದೆಲ್ಲದನ್ನು ಕೂಡ ಕಾಯ್ತಾ ಇದ್ದೀನಿ, ಇದೆಲ್ಲದನ್ನು ಕೂಡ ನೋಡ್ತಾ ಇದ್ದೀನಿ. ನೋಡ್ಬಿಟ್ಟು ಸಹಿಸ್ಕೊಳ್ತಂದ್ರೆ ಐ ವೇಟ್, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್. ಭೂಮಿ ತಾಯಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಯಾವನಾದ್ರೂ ಒಬ್ಬ ದೇಶದಲ್ಲಿ, ಯಾವ ದೇಶದಲ್ಲಿ ಇಡೀ ಭೂಮಿ ಸುತ್ತಲೂ ಕೂಡ ಪ್ರತಿದಿನ ಯಾಕೆ ಸಾಧ್ಯ ಹೇಳಿ ನೋಡೋಣ. ಯು ಕೆನಾಟ್ ಪುಟ್ ಎ ಫೆನ್ಸ್, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ನಿಮ್ಮಿಂದ ಇಡೀ ಭೂಮಿ ಸುತ್ತಲೂ ಕೂಡ ತಂತಿ ಬೇಲಿ ಹಾಕೋದಕ್ಕೆ, ಫೆನ್ಸ್ ಅಂದರೆ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನೀವೇನಪ್ಪ ನಿಮ್ಮ ಹೊಲಕ್ಕೆ ಹಾಕ್ಯಬೋದು, ನಿಮ್ಮ ರಾಜ್ಯಕ್ಕೆ ಹಾಕ್ಯಬೋದು, ನಿಮ್ಮ ದೇಶ ಸುತ್ತಲೂ ಹಾಕ್ಯಬೋದು ಅಷ್ಟೇ. ಆದರೆ ಇಡೀ ಭೂಮಿ ತಾಯಿಯ ಭೂಮಿ
ಇಡೀ ಭೂಮಿಗೆ ಭೂಮಿ ಸುತ್ತಲೂ ಕೂಡ ಬೇಲಿ ಹಾಕುವುದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಅವರ ಎಂತಹ ಮಾತನ್ನು ಹೇಳ್ತಾ ಇದ್ದಾರೆ ಕವಿಯತ್ರಿ ಭೂಮಿ ತಾಯಿಯ ಬಗ್ಗೆ. ಅಷ್ಟು ಅಮೇರಿಕ ಅಷ್ಟು ದೊಡ್ಡ ರಾಷ್ಟ್ರ ಅಲ್ಲ, ಇಡೀ ಜಗತ್ತಲ್ಲೇ ಶ್ರೀಮಂತ ರಾಷ್ಟ್ರ ಬಹಳ ದೊಡ್ಡ ಅಂತ ಮೆರೀತಾ ಇದೆ. ಆ ದೇಶಗಳು ಕೂಡ ಇಡೀ ಭೂಮಿಯ ಸುತ್ತಲೂ ಕೂಡ ತಮಗೆ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಲು ಸಾಧ್ಯ ಇಲ್ಲ. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಭೂಗ್ರಹದ ಸುತ್ತಲೂ ಕೂಡ ನಿಮಗೆ ಬೇಲಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕವಿಯತ್ರಿ ವರ್ಣನೆ ಮಾಡಿ ಬರೆದಿದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಕಂಪ್ಯಾರಿಸನ್. ಇಲ್ಲಿ ಬಹಳ ಅದ್ಭುತವಾಗಿ ಕವಿಯತ್ರಿ ಇದನ್ನ ಈ ಸೆಂಟೆನ್ಸ್ ಅನ್ನ ಬರ್ತಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಅವರ ಈ ಒಂದು ಸೆಂಟೆನ್ಸ್ ಬರೆದಿರಲ್ಲ, ಈ ಸೆಂಟೆನ್ಸ್ ಬರೆದು ನಿಜಕ್ಕೂ ನಾವು ಆಭಾರಿಯಾಗಿರ್ಬೇಕು. ಅಂತಹ ಒಂದು ಅದ್ಭುತವಾದಂತಹ ಒಂದು ವರ್ಣನೆ ಮಾಡಿ ಬರ್ತಾರೆ. ಯು ಕೆನಾಟ್ ಪುಟ್ ಎ ಫ್ಯಾನ್ಸ್, ನಿನ್ನಿಂದ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ? ಅರೌಂಡ್ ದ ಪ್ಲಾನೆಟ್ ಅರ್ತ್. ಅರೌಂಡ್ ದ ಪ್ಲಾನೆಟ್ ಅರ್ತ್, ಇಡೀ ಭೂಗ್ರಹ ಭೂಮಿಯ ಸುತ್ತಲೂ ಕೂಡ ನಿನ್ನಿಂದ ತಂತಿ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ, ವರ್ಣನೆ ಮಾಡಿ ಹೇಳಿದ್ದಾರೆ. ಅದಕ್ಕೆ ಏನಿದ್ರು ನೀನು ನಿಮ್ಮ ದೇಶ ಸುತ್ತ ಹಾಕಬಹುದು, ಅಥವಾ ನಿಮ್ಮ ಜಿಲ್ಲೆ, ನಿಮ್ಮ ಹೊಲ, ನಿಮ್ಮ ಊರಿನ ಸುತ್ತ ಬೇಲಿ ಹಾಕಬಹುದು. ಇಡೀ ಭೂಮಂಡಲಕ್ಕೆ ಬೇಲಿ ಹಾಕುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾನು ತಾಳ್ಮೆಯಿಂದ ಕಾಯ್ತೀನಿ. ಏನ್ ಮಾಡಿದ್ರು ಕೂಡ ಅದನ್ನ ಸಹಿಸಿಕೊಂಡು ಬಂದಿರಿ. ಕೋಟ್ಯಾಂತರ ವರ್ಷಗಳಿಂದ ಈ ಮಾನವರು ಭೂಮಿಯ ಮೇಲೆ ಮಾಡ್ತಕ್ಕಂತಹ ಈ ಚಟುವಟಿಕೆಗಳನ್ನ ಸಹಿಸಿಕೊಂಡು ಬಂದಿದೆ. ನಾವು ಆ ಚಟುವಟಿಕೆ ಮಾಡೋರು ನಾವು ನಾಶ ಆಗ್ತಾ ಇದ್ವಿ, ನಾವು ಸಾಯ್ತಾ ಇದೀವಿ. ಭೂಮಿ ತಾಯಿ ಹೇಗಿದೆಯೋ ಹಾಗೇ ಇದೆ, ಆದರೆ ಮಾಲಿನ್ಯ ಆಗಿದೆ. ಅರೌಂಡ್ ದ ಪ್ಲಾನೆಟ್ ಅರ್ತ್ ಐ ಆಮ್ ದ ಲ್ಯಾಂಡ್ ಐ ವೇಟ್. ನಾನು ಭೂಮಿ ತಾಯಿ, ನಾನು ಕಾಯುತ್ತೇನೆ, ನಾನು ತಾಳ್ಮೆಯಿಂದ ಕಾಯುತ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಭೂಮಿ ತಾಯಿಯ ಬಗ್ಗೆ ಇಷ್ಟೆಲ್ಲ ವರ್ಣನೆಯನ್ನ ಮಾಡಿ ಹೇಳಿದ್ದಾರೆ. ನಾನು ನಿಮಗೆ ಈಗ ಈ ಒಂದು ಸಮ್ಮರಿಯನ್ನ ಸಮ್ಮಪ್ ಮಾಡ್ತೀನಿ ನೋಡಿ. ಹಿಯರ್ ದ ಅರ್ತ್ ಈಸ್ ಸ್ಪೀಕರ್. When man says he owns the land, she says she has patience. She says she waits. She knows nobody can own the earth. She ends. She will not take the words of man serious. Just she says, I wait. ಹೀಗೆ ಮನುಷ್ಯ ಹೇಳ್ತಾರೆ, ಏನೋ ನಾನು ನಿನ್ನ ಕೊಂಡ್ಕೊಂಡ್ಬಿಟ್ಟೆ, ನಾನು ನಿನ್ನ ಸ್ವಂತಕ್ಕೆ ಪಡ್ಕೊಂಡ್ಬಿಟ್ಟೆ ಅಂತ. ಆದರೆ ಭೂಮಿ ತಾಯಿಗೆ ಗೊತ್ತು, ಇವನು ನನ್ನನ್ನು ಯಾವುದೇ ರೀತಿಯಾಗಿ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನ ಮಾತುಗಳಿಗೆ ಬೆಲೆ ಕೊಡದೆ, ಗಂಭೀರವಾಗಿ ತಗೊಳ್ಳದೆ, ಅದು ಸಿಂಪಲ್ ಆಗಿ ವೇಟ್ ಮಾಡ್ತಾ ಇದೆ. ಮ್ಯಾನ್ ಶೌಟ್ಸ್ ಅಂಡ್ ಸೇಸ್ ಐ ಆಮ್ ಬೈಯಿಂಗ್ ಹರ್. ಈವನ್ ಫಾರ್ ಸಚ್ ಕಮೆಂಟ್ಸ್ ಬೈ ಮ್ಯಾನ್ ದ ಅರ್ತ್ ನೆವರ್ ಬಾದರ್ಸ್. He exploits earth. He makes holes, pollutes and does as he wishes. But the earth never utters a word, simply stares on what man does, and she says, I wait. ಭೂಮಿಯ ಮೇಲೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾನೋ ಅವೆಲ್ಲವನ್ನು ದಿಟ್ಟಿಸಿ ನೋಡುತ್ತೆ ವಿನಃ ಏನು ಕೂಡ ಹೇಳಲ್ಲ. ಹಾಗಾಗಿ ಭೂಮಿ ತಾಯಿ ಇವೆಲ್ಲವನ್ನು ಕೂಡ ಸಹಿಸ್ಕೊಳ್ತಾ ಇದ್ದಾರೆ, ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅಂತೇಳಿ ಭೂಮಿ ತಾಯಿ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. The men, like farmers, plow till the land to grow crops, as it is this deed. He grows crops, fruits, grass, trees, and so on. He says he has done himself. The land just watches his deeds. Not only men, even kids jump and dance over the land, and someone sings, she tolerates them also patiently. ನೋಡಿ, ಹೀಗೆ ಫಾರ್ಮರ್ಸ್, ರೈತರು ಭೂಮಿಯನ್ನು ಉಳುಮೆ ಮಾಡ್ತಾರೆ, ಅದನ್ನ ಕಲ್ಟಿವೇಟ್ ಮಾಡ್ತಾರೆ, ಅವುಗಳನ್ನ ಆಹಾರ ಧಾನ್ಯಗಳನ್ನ ಬೆಳ್ಕೊಳ್ತಾರೆ, ಕ್ರಾಪ್ಸ್ ಬೆಳೀತಾರೆ, ಟ್ರೀಸ್ ಬೆಳೀತಾರೆ, ಫ್ರೂಟ್ಸ್ ಪ್ಲಾಂಟ್ಸ್ ಬೆಳೀತಾರೆ, ಫ್ರೂಟ್ಸ್ ಮಾಡ್ತಾರೆ, ಅವೆಲ್ಲವನ್ನೂ ಕೂಡ ಉಪಯೋಗಿಸ್ತಾರೆ.
ಅಷ್ಟೇ ಅಲ್ಲ, ಏನೆಲ್ಲ ಅವೆಲ್ಲವನ್ನು ಕೂಡ ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಆದ್ರೆ ಭೂಮಿ ತಾಯಿನೇ ಇಲ್ಲ ಅಂದ್ರೆ ಏನಾದ್ರು ನಾವು ಒಂದು ಕಾಳು ಬೆಳೆಯಕ್ಕಾಗತ್ತಾ? ಭೂಮಿ ಇಲ್ಲ ಅಂದ್ರೆ ಒಂದು ಪ್ಲಾಂಟ್ ಸಸ್ಯ ಆಗತ್ತಾ? ಮಣ್ಣಿಲ್ಲ ಅಂದ್ರೆ ನೋಡ್ರಪ್ಪ, ಯೋಚನೆ ಮಾಡ. ಮಣ್ಣು ಇಲ್ಲ ಅಂದ್ರೆ ಒಂದು ಕಾಳು ಕೂಡ ಮೊಳಕೆ ಹೊಡೆದು ಅದು ಸಸ್ಯ ಆಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬೆಳಿಬೇಕು ಅಂದ್ರೆ ಮಣ್ಣು, ಭೂಮಿ ತಾಯಿ ಬೇಕೇ ಬೇಕು. ಆದ್ರೆ ಹೇಳದ್ ನಾವೆಲ್ಲ, ಇದು ನಾನು ಮಾಡಿದೆ, ನನ್ನ ತೋಟ, ನಾನು ಇಷ್ಟು ಅಡಿಕೆ ಬೆಳೆದೆ, ಇಷ್ಟು ತೆಂಗು ಬೆಳೆದೆ, ಇಷ್ಟು ತೆಂಗಿನಕಾಯಿ ಬೆಳೆದೆ, ಇಷ್ಟು ಭತ್ತ ಬೆಳೆದೆ ಅಂತ ನಾನು ಅಂತ ಹೇಳ್ತೀವಿ. ಆದ್ರೆ ಅದೆಲ್ಲದನ್ನು ಮಾಡಿರೋದು ಭೂಮಿ ತಾಯಿ. ಇದನ್ನೆಲ್ಲ ಕೇಳಿಸ್ಕೊಂಡು ಭೂತಾಯಿ ಕೇಳ್ತಾ ಇದೆ, ಪೇಷನ್ಸ್, ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದೆ. Nature brought the man on earth and man made boundaries on the earth. He fights with other countries for land. He, as soldier, guards the boundaries holding gun. He puts the fences around everywhere on the earth. Again the earth shows patience. Simply she says, I wait even you choke me. To stress on her assertion, finally she says, you cannot put a fence around the planet Earth. ನೋಡಿ, ನಿಸರ್ಗ ಮಾನವನನ್ನ ಭೂಮಿಯ ಮೇಲೆ ತಂದು ಏನೆಲ್ಲ ಗಡಿಗಳನ್ನು ಮಾಡ್ತಾನೆ. ಗಡಿಯಲ್ಲಿ ತನ್ನ ನೆರೆ ದೇಶಗಳು ಯುದ್ಧ ಮಾಡ್ತಾನೆ. ಸೈನಿಕರು ಗಡಿ ಕಾಯುವ ಕೆಲಸದಲ್ಲಿ ನೆಪದಲ್ಲಿ ಗನ್ನುಗಳನ್ನು ಹಿಡಿದುಕೊಂಡು ಬರುತ್ತಾರೆ. ಅದು ಅವನಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಇವ್ರು ಮಾಡೋದೆಲ್ಲ ನೋಡಿ ಭೂಮಿ ತಾಯಿಗೆ ಆಘಾತ ಉಂಟು ಮಾಡ್ತಾ ಇದೆ. ಅವನು ಗಡಿಯುದ್ದಕ್ಕೂ ಬೇಲಿಗಳನ್ನು ಹಾಕ್ತಾನೆ, ತನ್ನ ದೇಶಗಳ ಗಡಿಯುದ್ದಕ್ಕೂ ಬೇಲಿ ಹಾಕ್ತಾನೆ. ಆಗಲೂ ಸಹ ಭೂಮಿ ಸಹನೆಯನ್ನ ತೋರುತ್ತಾಳೆ. ಕೊನೆಯದಾಗಿ ತನ್ನ ಆತ್ಮಗೌರವದ ಮಾತೊಂದನ್ನು ಭೂಮಿ ಹೇಳ್ತಾಳೆ, ಏನಂದ್ರೆ, ನೀನು ಭೂಮಿಯ ಸುತ್ತಲೂ ಬೇಲಿಯನ್ನು ಹಾಕಲು ಆಗುವುದಿಲ್ಲ. ನೀನು ಭೂಮಿ ಸುತ್ತಲೂ ಕೂಡ ಬೇಲಿಯನ್ನು ಹಾಕೋದಕ್ಕೆ ನಿನಗೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾಳೆ. ಕೊನೆಗೆ ಹೇಳಿದ್ರೆ, ನಾನು ಭೂಮಿ, ನಾನು ಕಾಯುತ್ತೇನೆ, ನಾನು ಭೂಮಿ ತಾಯಿ, ನಾನು ಕಾಯುತ್ತೇನೆ ಅಂತೇಳಿ ಕೊನೆಗೆ ಆ ಭೂತಾಯಿ ಹೇಳ್ತಾ ಇದ್ದಾರೆ. ಅಂದರೆ ಇವೆಷ್ಟೆಲ್ಲ ಪ್ರಯತ್ನ ಏನೆಲ್ಲ ಮಾಡಿದ್ರು ಕೂಡ ಭೂಮಿ ತನ್ನ ತಾಳ್ಮೆಯಿಂದ ಕಾಯ್ತಕ್ಕಂಥ ಕೆಲಸವನ್ನು ಮಾತ್ರ ಬಿಡೋದಿಲ್ಲ. ಹಾಗಾಗಿಯೇ ಭೂಮಿ ತಾಯಿಗೆ ತಾಳ್ಮೆ ಇನ್ನೊಂದು ಹೆಸರೇ ಭೂಮಿ ತಾಯಿ. ಭೂಮಿ ತಾಯಿಯಷ್ಟು ತಾಳ್ಮೆ ಬೇರೊಬ್ಬರಿಗೆ ಬರೋದಕ್ಕೆ ಸಾಧ್ಯ. ಓಕೆ ಚಿಲ್ಡ್ರನ್, ನಾವು ಐ ಥಿಂಕ್ all of you understand this poem and comprehend. Tomorrow you will write the summary of the poem. This is the homework question. All of you write down the homework questions. This is the homework question. Okay, children, all of you write down the summary of the poem, children, in your homework book. And another question: which line or lines do you enjoy?
Few reasons for your choice. These are the two questions for homework questions. Tomorrow, all of you write down the answer for these two questions. Okay, children. Thank you very much. All of you read the poem in your house once again and write in your own words of the summary of this poem. Okay, children.